ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನೋಡಿ ಫ್ರೆಂಡ್ಸ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಡಿಪಾರ್ಟ್ಮೆಂಟಿಂದ ಒಂದು ಹೊಸ ಪಬ್ಲಿಕ್ ನೋಟಿಸನ್ನು ಬಿಡುಗಡೆ ಮಾಡಿದ್ದಾರೆ. ಏನಪ್ಪ ಆ ನೋಟಿಸ್ನಲ್ಲಿ ಎಂದು ತಿಳಿಸುವುದು ಏನೆಂದರೆ ಫ್ರೆಂಡ್ಸ್, UGC ನೆಟ್ 2026 ಆನ್ಸರ್ ಕೀ ಚಾಲೆಂಜ್ ಬಗ್ಗೆ NTA ಕ್ಲಿಯರಿಫಿಕೇಶನ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಏನಪ್ಪಾ ಅಂದರೆ ಆನ್ಸರ್ ಕೀ ಚಾಲೆಂಜ್ ಅಥವಾ ಅಬ್ಜೆಕ್ಷನ್ ಹಾಕುವುದರ ಬಗ್ಗೆ ತಿಳಿಸಿದ್ದಾರೆ. ಫ್ರೆಂಡ್ಸ್, ಹಾಗಾಗಿ ನಾವು ಪ್ರತಿ ಒಂದು ಕ್ವಶನ್ಗೆ ನಾವು 200 ರೂಪೀಸ್ ಅನ್ನು ಶುಲ್ಕವನ್ನು ಪಾವತಿಸಿ ಅಬ್ಜೆಕ್ಷನ್ ಹಾಕಬೇಕಾಗಿರ್ತದೆ. ಫ್ರೆಂಡ್ಸ್, ಹಾಗಾಗಿ ಈ ಅಮೌಂಟು ತುಂಬಾ ದುಬಾರಿ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್, NTA ಡಿಪಾರ್ಟ್ಮೆಂಟ್ ಹೇಳ್ತಿರುವುದು ಚಾಲೆಂಜ್ ಅನ್ನು ಪ್ರೋತ್ಸಾಹಿಸಲು ಮತ್ತು ಅನಗತ್ಯವಾದಂತಹ ಚಾಲೆಂಜ್ ಅನ್ನು ಕಡಿಮೆ ಮಾಡಲು ಇರುವಂತಹ ಫೀಸ್ ಆಗಿದೆ ಅಂತ ತಿಳಿಸಿದ್ದಾರೆ. ಫ್ರೆಂಡ್ಸ್, ಅವರು ಹಾಗಾಗಿ ನಾವು ಚಾಲೆಂಜ್ ಮಾಡುವುದರ ಮುಖಾಂತರ, ಅಬ್ಜೆಕ್ಷನ್ ಹಾಕುವುದರ ಮುಖಾಂತರ ಪ್ರತಿ ಕ್ವಶನ್ಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಿ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿರ್ತದೆ. ಫ್ರೆಂಡ್ಸ್, ಹಾಗಾಗಿ ಅಬ್ಜೆಕ್ಷನ್ ಹಾಕಿದ ಮೇಲೆ ಆ ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ಎಕ್ಸ್ಪರ್ಟ್ಗಳನ್ನು ಪರಿಶೀಲಿಸಿ ಆನ್ಸರ್ ಬಗ್ಗೆ ಮತ್ತು ರಿವೈಸ್ಡ್ ಕೀ ಆನ್ಸರ್ ಬಗ್ಗೆ ಅವರು ಅಕ್ಸೆಪ್ಟ್ ಮಾಡ್ಕೋತಾರ, ರಿಜೆಕ್ಟ್ ಮಾಡ್ತಾರೆ ಎಂಬುದನ್ನು ತಿಳಿಸುತ್ತಾರೆ. ಫ್ರೆಂಡ್ಸ್, ಹಾಗಾಗಿ ಒಂದು ವೇಳೆ ಈ ಒಂದು ಕ್ವಶನ್ಗೆ ನಾವು ಅಬ್ಜೆಕ್ಷನ್ ಹಾಕಿದ ಮೇಲೆ NTA ಅಂದ್ರೆ ಎಕ್ಸ್ಪರ್ಟ್, ಆಯಾ ಸಬ್ಜೆಕ್ಟಿಗೆ ಸಂಬಂಧಿತ ಎಕ್ಸ್ಪರ್ಟ್ ಅವರು ಒಪ್ಪಿಗೆ ನೀಡಿದರೆ, ಎಕ್ಸ್ಪೆಕ್ಟೇಷನ್ ಮಾಡಿದರೆ ಆ ಅಮೌಂಟು ರಿಫಂಡ್ ಆಗುತ್ತಂತ ಹೇಳಿದ್ದಾರೆ. ಫ್ರೆಂಡ್, ಯಾವ ವ್ಯಕ್ತಿ ಅಂದ್ರೆ ಯಾವ ಸ್ಟೂಡೆಂಟ್ಸ್ ಅಬ್ಜೆಕ್ಷನ್ ಹಾಕಿರ್ತಾರಲ್ಲ ಒಂದು ಕ್ವಶನ್ಗೆ ಆ 200 ರೂಪೀಸ್ ರಿಫಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಅದರ ಜೊತೆಗೆ ಇದರಿಂದ ರಿವೈಸ್ಡ್ ಕೀ ಆನ್ಸರ್ ಸಿಗುವುದರ ಜೊತೆಗೆ 200 ರೂಪೀಸ್ ವಾಪಸ್ ರಿಫಂಡ್ ಆಗುತ್ತದೆ ಅಂತ ಹೇಳಿದ್ದಾರೆ NTA ಡಿಪಾರ್ಟ್ಮೆಂಟ್. ಫ್ರೆಂಡ್ಸ್, ಅದರ ಜೊತೆಗೆ ಏನು ಹೇಳಿದ್ದಾರೆ ಫ್ರೆಂಡ್ಸ್, ಅವರು ರೀಕಂಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅದರ ಜೊತೆಗೆ ತಿಳಿಸಿದ್ದಾರೆ. ಆಲ್ರೆಡಿ ರೀಕಂಡಕ್ಟ್ ಎಕ್ಸಾಮ್ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ. ಫ್ರೆಂಡ್ಸ್, ರೀಕಂಡಕ್ಟ್ ಎಷ್ಟನೇ ತಾರೀಕು ಆಗುತ್ತೆ ಅಂತ. 3 ಸಬ್ಜೆಕ್ಟ್ಗೆ ರೀಕಂಡಕ್ಟ್ ಎಕ್ಸಾಮ್ ನಡೆಸುತ್ತಿದ್ದಾರೆ. ಒಂದು ಯಾವ ಸಬ್ಜೆಕ್ಟ್, ಒಂದು ಇಂಗ್ಲಿಷ್ ಸಬ್ಜೆಕ್ಟ್, ಒಂದು ಕಾಮರ್ಸ್ ಸಬ್ಜೆಕ್ಟ್ ಆಲ್ರೆಡಿ, ಮತ್ತು ಸೋಷಿಯಾಲಜಿ. ಈ 2 ಎಕ್ಸಾಮು ಸೆಪ್ಟೆಂಬರ್ 9ನೇ ತಾರೀಕು ಫ್ರೆಂಡ್ಸ್, 9 ತಾರೀಕಿಗೆ ಮೊದಲನೇ ಶಿಫ್ಟ್ ಮತ್ತು 2ನೇ ಶಿಫ್ಟ್ನಲ್ಲಿ ನಡೀತಿದೆ. ಫ್ರೆಂಡ್ಸ್, ಅದರ ಜೊತೆಗೆ ಈ ಸೋಷಿಯಾಲಜಿ ಇದು 10th ಸೆಪ್ಟೆಂಬರ್. ಫ್ರೆಂಡ್ಸ್, 10th ಸೆಪ್ಟೆಂಬರ್ ಮೊದಲನೇ ಶಿಫ್ಟ್ನಲ್ಲಿ ನಡೀತಿದೆ. ಹಾಗಾಗಿ ಇದ್ರ ಬಗ್ಗೆನೂ ಇನ್ಫಾರ್ಮೇಶನ್ ತಿಳಿಸಿದ್ದೇನೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು. ಅದರ ಜೊತೆಗೆ NTA ಬಗ್ಗೆ ಇವರು 200 ರೂಪೀಸ್ ರಿಫಂಡ್ ಹೆಂಗೆ ಅಮೌಂಟ್ ರಿಫಂಡ್ ಮಾಡ್ತಾರೆ ಎಂಬುದನ್ನು ತಿಳಿಸಿದ್ದಾರೆ. ಹಾಗಾಗಿ ಫೈನಲ್ ಆಗಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನಾವು ಆನ್ಸರ್ ಬಗ್ಗೆ ಚಾಲೆಂಜ್ ಹಾಕಿದರೆ 200 4 ಕ್ವಶನ್ಗೆ 200 ರೂಪೀಸ್ ಆಗಿರ್ತಾರೆ. ಚಾಲೆಂಜ್ ಅಕ್ಸೆಪ್ಟೆನ್ಸಿ ಆಯ್ತಂದ್ರೆ 200 ಅಮೌಂಟು ರಿಫಂಡ್ ಆಗ್ತದೆ. ಒಂದು ವೇಳೆ 5 ಕ್ವಶನ್ ನಾವು ಅಬ್ಜೆಕ್ಷನ್ ಹಾಕಿದರೆ 5 ಕ್ವಶನ್ 1000 ಅಮೌಂಟ್ ತುಂಬಿರ್ತೀವಲ್ಲ ಆ 1000 ಅಮೌಂಟ್ ರಿಫಂಡ್ ಆಗುತ್ತಂತೆ. ಮತ್ತು ರಿವೈಸ್ಡ್ ಕೀ ಆನ್ಸರ್ ಎಲ್ಲ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತದಂತೆ. ಫ್ರೆಂಡ್ಸ್, ಅದರ ಜೊತೆಗೆ ಇಂಗ್ಲಿಷ್, ಕಾಮರ್ಸ್, ಸೋಷಿಯಾಲಜಿ ಬಗ್ಗೆ ಆಲ್ರೆಡಿ ರೀಕಂಡಕ್ಟ್ ಬಗ್ಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಫ್ರೆಂಡ್ಸ್, ಅವರು ಹೇಳಿದ್ದಾರೆ ಈ 200 ರೂಪಾಯಿ ಅಮೌಂಟ್ ಹೇಳಿದ್ದಾರೆ. ಮತ್ತು 3 ಸಬ್ಜೆಕ್ಟ್ ಬಗ್ಗೆ ತಿಳಿಸಿದ್ದೇನೆ ಆಲ್ರೆಡಿ. ಅದರ ಜೊತೆಗೆ ಈ ಪಬ್ಲಿಕ್ ನೋಟಿಸು ಇವತ್ತೇ ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್ಸ್, ಪಬ್ಲಿಕ್ ನೋಟಿಸ್ನಲ್ಲಿ. ಹಾಗಾಗಿ ಯಾರು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡುತ್ತಾರೆ ಆ 200 ಅನ್ನು ವಾಪಸ್ ರಿಫಂಡ್ ಸ್ಟೂಡೆಂಟಿಗೆ ರಿಫಂಡ್ ಆಗುವುದ್ರ ಜೊತೆಗೆ ಆನ್ಸರ್ ಕೀನು ರಿಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಆನ್ಸರ್ ಕೀನು ಎಲ್ಲ ಅಭ್ಯರ್ಥಿಗಳಿಗೆ ಬೆನಿಫಿಟ್ ಆಗುತ್ತದೆ. ಫ್ರೆಂಡ್ಸ್, ಹಾಗಾಗಿ ಇಷ್ಟು ಈ ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಜೈ ಹಿಂದ್.